ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಹಳ ವಿಶೇಷವಾದ ಮಾಹಿತಿ SC, ST, OBC ಮತ್ತು ಕ್ರೀಮಿ ಲೇಯರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೇಮಕಾತಿ ಸ್ಟಾರ್ಟ್ ಆಗ್ತಾ ಇಲ್ವಾ ನೋಡೋಣ. ಆಮೇಲೆ ತಾಯಿ ಸರ್ಟಿಫಿಕೇಟ್ ಇದ್ದರೆ ಮಗುಗೆ ಯಾವ ಸರ್ಟಿಫಿಕೇಟ್ ಸಿಗುತ್ತೆ. ಇತ್ತೀಚೆಗೆ ಪುದುಚೇರಿಯಲ್ಲಿ ಒಂದು ಪ್ರಕರಣ ಆಗಿದೆ. ತಾಯಿ SC ಆಗಿರ್ತಾಳೆ, ತಂದೆ ಬೇರೆ ಕ್ಯಾಟಗರಿ ಅವರಾಗಿರ್ತಾರೆ. ಅವರಿಗೆ 3 ಜನ ಮಕ್ಕಳು. ಅವ್ರಿಗೆ SC ಸರ್ಟಿಫಿಕೇಟ್ ಸಿಕ್ಕಿದೆ. ಜನರಲಿ ನಮಗೆ ತಾಯಿ SC ಆಗಿದ್ದರೂ ಗಂಡ ಬೇರೆ ಜಾತಿಯವರಾಗಿದ್ದರೆ ಆ ಗಂಡನ ಜಾತಿ ಸರ್ಟಿಫಿಕೇಟ್ ಮಾತ್ರ ಮಕ್ಕಳಿಗೆ ಅಪ್ಲಿಕೇಬಲ್ ಆಗಿದೆ. ಮತ್ತು ನನ್ನ ಪ್ರಕಾರ ಇದೊಂದು ವಿಶೇಷ ಪ್ರಕರಣ ಇರಬಹುದು. ಎಲ್ಲ ಪ್ರಕರಣಗಳಲ್ಲೂ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಪುದುಚೇರಿಯಲ್ಲಿ ಮತ್ತು ಇದೊಂದು ಗುಜರಾತ್ನಲ್ಲಿ 2012ರಲ್ಲಂತೂ ಆಗಿದೆ ಅಂಥೇಳಿ ನಮಗಿಲ್ಲಿ ಮಾಹಿತಿ ಸಿಗ್ತಾ ಇದೆ. ಅಂದರೆ ಕೋರ್ಟ್ ಏನು ಹೇಳಿದೆ ಅಂದರೆ, ತಾಯಿ ಅನುಭವಿಸಿದ ಸಮಸ್ಯೆಗಳನ್ನು ಆ ಮಕ್ಕಳು ಕೂಡ ಅನುಭವಿಸಿದ್ದಾರೆ. ಅಂದರೆ ವಿಶೇಷವಾಗಿ ಇಲ್ಲಿ ಏನಾಗಿದೆ, ಗಂಡ ಹೆಂಡತಿಯ ಮನೆಯಲ್ಲೇ ಇರ್ತಾನೆ. ಈ ಥರ ವಿಶೇಷ ಪ್ರಕರಣವನ್ನು ಕನ್ಸಿಡರ್ ಮಾಡಿ ತಾಯಿಯ SC ಸರ್ಟಿಫಿಕೇಟನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಇದು ಕೆಲವೊಂದು ಕಡೆ ಮಿಸ್ಯೂಸ್ ಆಗೋ ಚಾನ್ಸಸ್ ಕೂಡ ಬಹಳ ಇರುತ್ತೆ. ಒಂದು ಒಳ್ಳೆಯ ಬೆಳವಣಿಗೆನೂ ಕೂಡ ಇದೆ. ಯಾಕಂದರೆ ಆ ಮಕ್ಕಳಿಗೆ ಸಹಾಯ ಆಗಬಹುದು ಕಷ್ಟದಲ್ಲಿದ್ದವರಿಗೆ. ಆಮೇಲೆ ನೇಮಕಾತಿ ಈಗ ಒಂದು ಸ್ವಲ್ಪ ಸ್ತಬ್ಧ ಆಗಿದೆ, ಹಿಂದಿಡುವುದು ಅನಿವಾರ್ಯ ಆಗಿದೆ ಅಂಥೇಳಿ ಒಂದು ಇಲ್ಲಿ ಹೆಡ್ಲೈನ್ ನೋಡ್ಬೋದು ನೀವು. ಅಂದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ 50% ಇರೋ ಮೀಸಲಾತಿಯನ್ನು 56% ಮಾಡಿದೆ. ಅಂದರೆ 15% SC ಮೀಸಲಾತಿ ಇತ್ತು, 17 ಮಾಡಿದ್ದಾರೆ. 3% ಇದ್ದದ್ದು ST ಮೀಸಲಾತಿಯನ್ನು 7% ಮಾಡಿ ಟೋಟಲ್ ಆಗಿ ನಮಗೆ OBC ಎಲ್ಲ ಹಿಡ್ಕೊಂಡು 56% ರಿಸರ್ವೇಷನ್. ಅದು ಅಗೇನಿಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಈಗ ತಮಿಳುನಾಡಲ್ಲಿ ಕೂಡ 69% ಇದೆ. ಅಲ್ಲಿಯೂ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಅದನ್ನು ಅವ್ರು ಏನು ಮಾಡಿದ್ರು, 9ನೇ ಪರಿಚಯದಕ್ಕೆ ಸೇರಿಸ್ಕೊಂಡು ಕಾನೂನಲ್ಲಿ ತಿದ್ದುಪಡಿ ಮಾಡಿಕೊಂಡು ಅಮೆಂಡ್ಮೆಂಟ್ ಒಂದು ಬಿಲ್ ಮಾಡಿಕೊಂಡು ಈಗಲೇ 69% ಚಾಲ್ತಿಯಲ್ಲಿ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ಅದು ನ್ಯಾಯಾಲಯದಲ್ಲಿ ಕೋರ್ಟ್ ಇದೆ. ಆದರೂ ಕೂಡ ನೇಮಕಾತಿಗಳು ಅದೇ ಥರ ನಡೀತಾ ಇದ್ದಾವೆ ಅಂತ ನನಗೆ ಮಾಹಿತಿ ಇದೆ. ಆಮೇಲೆ ಅದು 2026ರಲ್ಲಿ ಏನೋ ಅದಕ್ಕೆ ಅಂತಿಮ ತೀರ್ಪಿದೆ. ಅದು ಇಡೀ ಒಂದು ದೇಶಕ್ಕೆ ಒಂದು ಡೆಫಿನೇಷನ್ ಆಗ್ಬೋದು ಅಂತ ನನಗೆ ಅನ್ಕೋತೀನಿ. ಆ ತೀರ್ಪು ತಮಿಳುನಾಡಲ್ಲಿ ಆಗೋದು. ಯಾಕಂದರೆ ಇದು 69% ಭಾಳ ವರ್ಷದಿಂದನೇ ಮಾಡಿದ್ದಾರೆ, ಭಾಳ ದಿನಗಳಿಂದನೇ ಮಾಡಿದ್ದಾರೆ. ನಮ್ಮಲ್ಲಿ ಇವಾಗ ಮಾಡಿದ್ದಾರೆ. ಬಿಹಾರ್ನಲ್ಲಿ ಮಾಡಿ ಅಲ್ಲಿಯೂ ಅರ್ಧಂಬರ್ಧ ಆಗಿದೆ, ಛತ್ತೀಸ್ಗಢಲ್ಲಿ ಆಗಿದೆ, ಮಹಾರಾಷ್ಟ್ರದಲ್ಲೂ ಇತ್ತೀಚೆಗೆ ಮರಾಠಿ ಮೀಸಲಾತಿ ಮಾಡಿದ್ರು. ಸೊ ಇದು ಒಂದು ಸ್ವಲ್ಪ ಗೊಂದಲದ ಗೂಡಾಗಿದೆ. ಆದರೆ ಸರ್ಕಾರ ಇಲ್ಲಿ ಏನು ಮಾಡ್ಬೋದು ಅಂದರೆ, ಕೋರ್ಟ್ ಇತ್ತೀಚೆಗೆ ಈಗ ನಮ್ಮಲ್ಲಿ 3600 ಹುದ್ದೆಗಳನ್ನು 56% ಇರುವಂತೆಯೇ ನೇಮಕಾತಿ ಹೊಡೆಸ್ಬಿಟ್ಟಿದ್ರು ಇವರು ಕೋರ್ಟ್ನಲ್ಲಿ, ಇದು ತಡೆ ಹಿಡಿಯೋಕ್ಕಿಂತ ಮೊದಲು. ಸೊ ಅದಕ್ಕೆ ಏನು ಹೇಳಿದೆ ಕೋರ್ಟು, ನಡೆಸ್ರಿ ನೀವು ನೇಮಕಾತಿಯನ್ನು 3600 ಹುದ್ದೆಗಳಿಗೆ, ಆದರೆ ಕೋರ್ಟಿನ ಅಂತಿಮ ತೀರ್ಪಿನ ಷರತ್ತಿಗೆ ಅನ್ವಯವಾಗುವಂತೆ ಅದರಲ್ಲಿ ನೀವು ಮೆನ್ಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದೇ ಥರ ಮೆನ್ಷನ್ ಮಾಡಿದ್ರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನೀವು ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಿ. 50% ಮಾಡ್ತಾರೋ 56% ಮಾಡ್ತಾರೋ ಯಾವುದಾದ್ರೂ ಒಂದು ಸ್ಟಾರ್ಟ್ ಮಾಡಿರಿ. ನೀವು ಕೋರ್ಟಿನ ಅಂತಿಮ ತೀರ್ಪಿಗಾಗಿ ಅನ್ವಯಪಟ್ಟಿರುತ್ತದೆ ಅಂತೇಳಿ ಹೇಳಿ ಆದರೂ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಪೂರ್ತಿ ಮಾಡಲೇ ಇಲ್ಲ ಅಂದರೆ ಏನಾಗ್ಬಿಡುತ್ತಂದರೆ, ಹುಡುಗರು ಬಹಳ ಫ್ರಸ್ಟ್ರೇಟ್ ಆಗ್ತಾರೆ ಪಾಪ. ಖಾಲಿ ಕೂತ್ಕೊಂಡಿದ್ದಾರೆ, 2-3 ವರ್ಷ ಆಯ್ತು, ಈಗ ನೇಮಕಾತಿ ಇಲ್ಲ. ಧಾರವಾಡ, ಬಿಜಾಪುರ ಅಲ್ಲಿ ಇಲ್ಲಿ ಕೂತ್ಕೊಂಡು ಬಹಳ ಕಷ್ಟ ಅನುಭವಿಸಿದ್ರೆ ಸರ್ಕಾರದ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೊ ಆಮೇಲೆ ಕೋರ್ಟ್ನಲ್ಲಿ ಈಗ ಇರುವಂಥ ಆಪ್ಷನ್ ಏನಪ್ಪ ಅಂದರೆ, ಅದನ್ನು 9ನೇ ಪರಿಚಯದಕ್ಕೆ ಇಲ್ಲ ಚಳಿಗಾಲ ಅಧಿವೇಶನದಲ್ಲಿ ತೊಗೊಂಡ್ಬಂದು ತಿದ್ದುಪಡಿ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಇವ್ರ ಕೆಲಸ. ಕೋರ್ಟ್ನಲ್ಲಿ ಅದು ಕೇಸ್ ನಡೀತಾ ಇರುತ್ತೆ. ಆಮೇಲೆ ಆ ನೇಮಕಾತಿ ಅಧಿಸೂಚನೆಗಳಲ್ಲಿ ಏನು ಮೆನ್ಷನ್ ಮಾಡೋದು, ಕೋರ್ಟಿನ ಅಂತಿಮ ಆದೇಶಕ್ಕೆ ಅನ್ವಯಿಸಿರುತ್ತದೆ ಅಂಥೇಳಿ ಒಂದೊಂದು ಸೆಂಟೆನ್ಸ್ ಹಾಕಿ ಅದೇ ಥರ ಮಾಡಬೇಕು. ಈಗ ಅದೇ ಥರ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೇನಿಲ್ಲ, ಮಾಡ್ತಾರೆ ಆ ಥರ. ಆಮೇಲೆ ಕೆನೆಪದರದಲ್ಲಿ ಇದ್ದರೆ ಮೀಸಲಾತಿ ಸೌಲಭ್ಯ ಅನರ್ಹ. ಕೆನೆಪದರ ಅಂದರೆ ಏನು? 2A ಮೀಸಲಾತಿ. ಒಬ್ಬರು ಚಂದ್ರನ ಅವರಿಗೆ KPTCL ಸಹಾಯಕ ಇಂಜಿನಿಯರ್ ಹುದ್ದೆ ಪಾಪ ಸಿಕ್ಕಿಲ್ಲ ಅವರಿಗೆ. 2A ಆಗಿದ್ದರೂ ಕೂಡ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂದರೆ, ಅವರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಮತ್ತು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ. ಸೊ ಅಂದರೆ ನನಗೆ ಮೊನ್ನೆ ಒಬ್ಬರು ಟೆಕ್ಸ್ಟ್ ಮಾಡ್ತಾಯಿದ್ರು, ಮೀಸಲಾತಿಗೆ ಪಡ್ಕೋಬೇಕಂದ್ರೆ ಈಗ OBCಯಲ್ಲಿ ಕರ್ನಾಟಕದಲ್ಲಿ OBC ಅಂದರೆ 2A 2B 3A 3B ಏನು ಬರ್ತವೆ, OBCಯಲ್ಲಿ ಬರ್ತವೆ. ಅದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ OBC ಅಂದರೆ 2A ಮಾತ್ರ ಬರುತ್ತೆ ನಮ್ಮ ರಾಜ್ಯದಿಂದ. SC ST ಅಂತೂ ಸಪ್ರೇಟಾಗಿ SC ST ಆಗಿ ಸಪ್ರೇಟಾಗಿ ತೊಗೊಳ್ತಾರೆ. 3A 3B OBCಯಲ್ಲಿ ಬರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ, ರಾಜ್ಯದಲ್ಲಿ ಮಾತ್ರ ಬರ್ತವೆ. ಸೊ ಇಂಥ ಸಂದರ್ಭದಲ್ಲಿ SC ಸರ್ಟಿಫಿಕೇಟ್ಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ಅವರು ಲೈಫ್ ಟೈಮ್ ಒಂದು ಸಲ ತೊಗೊಂಡ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಆಮೇಲೆ 2A 2B 2B 3A 3B ಇವುಗಳಿಗೆ 5 ವರ್ಷ ವ್ಯಾಲಿಡಿಟಿ ಇದೆ ನಮ್ಮ ರಾಜ್ಯದಲ್ಲಿ. ಯಾಕಿದೆ ಅಂತ ಹೇಳ್ತೀನಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ 5 ವರ್ಷದಲ್ಲಿ ಬದಲಾವಣೆ ಆಗುತ್ತಲ್ವಾ. ಅಂದರೆ ನೀವು ಕ್ರೀಮಿ ಲೇಯರ್ ಅಂದ್ರೇನು, ಶ್ರೀಮಂತರ ಪರಿಧಿ ಒಳಗೆ ಬಂದರೆ. ಕೆನೆಪದರ ಅಂದರೆ ಏನು, ಒಂದು ಸಾಮಾನ್ಯ ಭಾಷೆಯಲ್ಲಿ ಅನ್ಬೋದು, ಕೆನೆಪದರ ಅಂದರೆ ನೀವು ಶ್ರೀಮಂತರು ಅಂದಂಗೆ. ಮತ್ತೆ ಅಂದರೆ 8 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ನಿಮಗೆ ಬರ್ತಾ ಇದೆ ಅನ್ನೋಂಗೆ ಅರ್ಥ.
ನಿಮ್ಮ ಸರ್ಟಿಫಿಕೇಟಲ್ಲಿ ನೀವು ತೆಗೆಸಿದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಬಿಲಾಂಗ್ಸ್ ಟು ಕ್ರಿಮಿಲಿಯರ್ ಅಂತ ಬರೀತಾರೆ. ನಾಟ್ ಬಿಲಾಂಗ್ಸ್ ಟು ಕ್ರಿಮಿಲಿಯರ್ ಅಂದರೆ ನೀವು ಬಡವರು ಅಥವಾ ನಿಮಗೆ ಆ ಸರ್ಟಿಫಿಕೇಟ್ ಮಾನ್ಯತೆ ಇದೆ. ಇವಾಗ ಬಿಲಾಂಗ್ಸ್ ಟು ಕ್ರಿಮಿಲಿಯರ್ ಅಂತ ಬರೆದ್ರೇನು ನೀವು ಶ್ರೀಮಂತರು, ಅಂದರೆ ನಿಮಗೆ ಆ ಸರ್ಟಿಫಿಕೇಟ್ ಮಾನ್ಯತೆನೇ ಇಲ್ಲ, ಅಂದರೆ ನೀವು ಜನರಲ್ಲೇ ಕಂಪ್ಲೀಟ್ ಮಾಡಬೇಕು. ಮೊನ್ನೆ ಒಬ್ಬರು ಏನು ಮಾಡಿದರು, ಅಪ್ಲಿಕೇಶನ್ ಹಾಕಿದ್ದಾರೆ, ಅದರದ್ದು ಕಾಸ್ಟ್ ಸರ್ಟಿಫಿಕೇಟ್ ಏನಾಗಿದೆ, ಡೇಟು ಎಕ್ಸ್ಪೈರ್ ಆಗಿದೆ, 5 ವರ್ಷ ಮುಗಿದೋಗಿದೆ. ನಂತರ ಇಲ್ಲ ಸರ್ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ನೋಡಿದೆ, ನಾನು ಇವಾಗ ಅದು ವ್ಯಾಲಿಡಿಟಿ ಇದೆಯಾ ಅಂತ ಕೇಳ್ತಾರೆ. ಸೊ ಅದು ಮಾನ್ಯ ಇಲ್ಲ. ಯಾಕಂದರೆ ನೀವು ಆರ್ಥಿಕವಾಗಿ ಶ್ರೀಮಂತ ಆಗಿರ್ತೀರಾ ಅಥವಾ ಬದಲಾವಣೆ ಆಗಿರ್ತೀಯಾ, ನಿಮ್ಮ ಇನ್ಕಮ್ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆ ನೋಡೋದೇ ಇದರ ಮುಖ್ಯ ಉದ್ದೇಶ. ಅದಕ್ಕೆ ನಿಮ್ಗೆ 5 ವರ್ಷ ವ್ಯಾಲಿಡಿಟಿ ಇಟ್ಟಿದ್ದಾರೆ. 5 ವರ್ಷದವರೆಗೂ ನಡೆಯುತ್ತೆ. 5 ವರ್ಷ ಆದರೆ ಈ OBC ಅವರಿಗೆ ಸರ್ಟಿಫಿಕೇಟು ಮಾನ್ಯ ಆಗೋದಿಲ್ಲ. ಅಂದರೆ 2A ಇದ್ರೂ ಕೂಡ ನಿಮ್ಮ ಆರ್ಥಿಕ ಆದಾಯ 8 ಲಕ್ಷಕ್ಕಿಂತ ಮೀರಿದರೆ ಅದು ನಿಮಗೆ ಸರ್ಟಿಫಿಕೇಟ್ ಮಾನ್ಯ ಇಲ್ಲ. ಓಕೆ, ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಒಳ ಮೀಸಲಾತಿಗೆ ಗ್ರೀನ್ ಸಿಗ್ನಲ್ ಅಂದರೆ ಅದೇ ಒಳ ಮೀಸಲಾತಿ ಕೋರ್ಟ್ ಏನು ಹೇಳಿದೆ, ಒಟ್ಟು 50% ಕ್ರಾಸ್ ಮಾಡಬೇಡಿ ಅಂತ ಹೇಳಿದೆ. ಆದರೆ 17% SC ಮೀಸಲಾತಿಯನ್ನು ಕ್ರಾಸ್ ಮಾಡಬೇಡಿ ಅಂತ ಹೇಳಿಲ್ಲ. ಅದಂತೇಳಿ ಅದನ್ನೇ ಅವರು ಯೂಸ್ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಈಗ ಅದನ್ನೊಂದು ಮಸೂದೆ ಮಾಡಿಕೊಂಡು ನಿಮಗೆ ನೇಮಕಾತಿ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ನನಗೆ ಒಂದು ಮಾಹಿತಿ ಇದೆ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಶ್ವಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆ್ಯಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮುಂದೆ ಟೆಸ್ಟ್ ಸೀರೀಸು ಅನೇಕ ಫ್ರೀ ಮಾಹಿತಿಗಳನ್ನು ಕೂಡ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.